ಮಲೆಮಹದೇಶ್ವರ ಮಂಟೇಸ್ವಾಮಿ 12ನೇ ಶತಮಾನದ ವಚನಕಾರರ ಅಥವಾ ಶರಣರ ಒಂದು ಚಳುವಳಿ ಅಥವಾ ಕ್ರಾಂತಿಯನ್ನು 15-16ನೇ ಶತಮಾನದಲ್ಲಿ ಇವರು ಅದನ್ನು ಮುಂದುವರಿಸಿದರು ಅನ್ನೋದು. ಸೊ ಮಂಟೇಸ್ವಾಮಿಯನ್ನು 12ನೇ ಶತಮಾನದ ಅಲ್ಲಮ ಪ್ರಭು ಅಂತ ನಾವು ನೋಡ್ತೀವಿ. ಕಲ್ಯಾಣದ ಬಸವಣ್ಣ ಇದನ್ನಲ್ಲ, ಆ ಕಲ್ಯಾಣದ ಬಸವಣ್ಣನನ್ನು 15-16ನೇ ಶತಮಾನದ ಕೊಡೇಕಲ್ ಬಸವಣ್ಣ ಅಂತ ನಾವು ನೋಡ್ತೀವಿ. ಮಂಟೇಸ್ವಾಮಿ ಅಲ್ಲಮ ಪ್ರಭುವನ್ನು ಪ್ರತಿನಿಧಿಸ್ತಾರೆ. ಉತ್ತರದಲ್ಲಿ ಕೊಡೇಕಲ್ ಬಸವಣ್ಣ 12ನೇ ಶತಮಾನದ ಬಸವಣ್ಣನ ಪ್ರತಿನಿಧಿಸ್ತಾರೆ. ಅಥವಾ ನೀಲ್ಗಾರ ಪರಂಪರೆ ಅಂತ ನಾವು ಇವತ್ತು ಏನು ಹೇಳ್ತೀವಿ, ಆ ನೀಲ್ಗಾರ ಪರಂಪರೆ ಇವತ್ತು ಅನುಭವ ಮಂಟಪದ ಇನ್ನೊಂದು ಪ್ರತಿರೂಪವಾಗಿ ಅದು ಮಂಟೇಸ್ವಾಮಿ ನೇತೃತ್ವದಲ್ಲಿ ಈ ಪ್ರಾಂತ್ಯದಲ್ಲಿ ರೂಪುಗೊಂಡಿದ್ದು. ಕೊಡೇಕಲ್ಲ ಬಸವೇಶ್ವರರ ಮಗ ಕಪಡಿ ರಾಚಪ್ಪಾಜಿ ಅಂತ ನಾವು ಏನು ಕರಿತೀವಿ, ಅವರು ದೊಡ್ಡಮ್ಮ ತಾಯಿ ರಾಚಪ್ಪಾಜಿಯವರ ಪತ್ನಿ ಅಂತ ನಮಗೆ ಸಿಗೋವಂಥದ್ದು. ಚೆನ್ನಜಮ್ಮ ಅವರು ಅವರ ಶಿಶುಮಗಳು ಅಂತ. ಮತ್ತು ಲಿಂಗಯ್ಯ ಚೆನ್ನಯ್ಯ, ನಮ್ಮ ಈ ಕುರುಬನಕಟ್ಟೆ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಲಿಂಗಯ್ಯ ಚೆನ್ನಯ್ಯ, ರಾಚಪ್ಪಾಜಿ, ದೊಡ್ಡಮ್ಮ ತಾಯಿ ಮತ್ತು ಸಿದ್ದಪ್ಪಾಜಿ ಮತ್ತು ಚೆನ್ನಜಮ್ಮ, ಲಿಂಗಯ್ಯ ಚೆನ್ನಯ್ಯ ಅನ್ನುವಂಥ ಈ ಒಂದು ಮಂಟೇಸ್ವಾಮಿಯವರ ಒಂದು ವರ್ಗ ಅಥವಾ ಅವರ ಒಂದು ತಂಡ ಏನಿದೆ, ಇದು ನೀಲಗಾರ ಪರಂಪರೆಯಲ್ಲಿ ಭಾಳ ಮುಖ್ಯವಾಗಿ ರೋಲನ್ನು ಮಾಡ್ತಕ್ಕಂಥವ್ರು. ಅಪ್ಪ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರವಾಗಲಪ್ಪ ಸಿದ್ದಯ್ಯ. ಈ ಶರಣರುಗಳಲ್ಲಿ ಅತಿ ಮುಖ್ಯವಾಗಿ ಕಾಣಿಸಿರ್ತಕ್ಕಂಥ ಮಂಟೇಸ್ವಾಮಿಗಳು ಒಂದು ತಂಡವನ್ನೇ ಕಟ್ಕೊಂಡದ ಒಂದು ಟೀಮ್ ವರ್ಕ್ ಅಂತ ಕರೀತಾರೆ. ಇವತ್ತೆಲ್ಲರೂ ಅದನ್ನೇ ಹೇಳ್ತಾರೆ, ಟೀಮ್ ವರ್ಕ್ ಮಾಡಿ ಗೆಲ್ತೀರಿ ಅಂತ. ಹೌದು. ಈ ಪವಾಡಗಳನ್ನ ಮೆರೆದ್ರು, ಪವಾಡಗಳನ್ನ ಮಾಡಿದ್ರು ಅಂತ ನಾವು ಕಾವ್ಯದಲ್ಲಿ ಓದ್ಕೋತೀವಿ. ಏನ್ ಪವಾಡ ಅಂದ್ರೆ ಲೈಕ್ ಈಗೇನು ನಾವೇನು ಮ್ಯಾಜಿಕ್ ಅಂತ ಕರಿತೀವಿ ಅಥವಾ ಏನೋ ಒಂದು ಮೋಡಿ ಕರಿತೀವಿ, ಏನದು ಪವಾಡದ ವಿವರಣೆ ಏನು ಅಂತ? ಮಂಟೇಸ್ವಾಮಿ ಇವತ್ತು ನಾವೇನು ನೋಡ್ತೀವಿ, ಇವರು 12ನೇ ಶತಮಾನದ ಬಸವಣ್ಣ ಅಲ್ಲಮ ಪ್ರಭು ಅಂತ ನಾವೇನು ನೋಡ್ತೀವಿ 12ನೇ ಶತಮಾನದಲ್ಲಿ. ಸೊ ಬಸವಣ್ಣ ಮತ್ತು ಅಲ್ಲಮ ಪ್ರಭು ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ವಚನ ಚಳುವಳಿ ಮತ್ತು ಕಲ್ಯಾಣದ ಕ್ರಾಂತಿ ಆಗುತ್ತೆ. ಅದನ್ನೆಲ್ಲ ನಮಗೆ ಗೊತ್ತಿರೋ ಅಂಥದ್ದು. ಸೊ 12ನೇ ಶತಮಾನದಲ್ಲಿ ಆದ ನಂತರ ಅವರ ಆಶಯ ಏನಿರ್ತದೆ, ಬಸವಣ್ಣ ಮತ್ತು ಅಲ್ಲಮ ಪ್ರಭು ಆಶಯ ಏನಿರ್ತದೆ, ಆ ಆಶಯ ಎಲ್ಲೋ ಒಂದು ಕಡೆ ಅದು ಜಂಗಮವಾಗಿದ್ದಂಥದ್ದು ಸ್ಥಾವರ ಆಗುತ್ತೆ ಅಂತ. ಸೊ ಆ 12ನೇ ಶತಮಾನದಲ್ಲಿ ಅಲ್ಲಮ ಬಸವಾದಿ ಶರಣರು ಏನನ್ನು ಸಾಧಿಸಲಿಕ್ಕೆ ಸಾಮಾಜಿಕ ಸಮಾನತೆಯನ್ನು ಅಥವಾ ಒಂದು ಕಲ್ಯಾಣ ಸಮಾಜವನ್ನು ಅವರು ಸ್ಥಾಪನೆ ಮಾಡಬೇಕು, ಕಲ್ಯಾಣ ರಾಜ್ಯ ಅನ್ನುವಂಥದ್ದನ್ನು ನಾವು ಕಟ್ಟಬೇಕು ಅಂತ ಹೊರಟರು. ಸೊ ಅದು ಯಾವಾಗ ಒಂದು ಕಾಲಘಟ್ಟಕ್ಕೆ ಬಂದು ಅದು 12ನೇ ಶತಮಾನದಲ್ಲಿ ನಿಂತೋಗುತ್ತೋ, ಸೊ ಅದನ್ನು ನಂತರ ಮಲೆಮಹದೇಶ್ವರ ಮಂಟೇಸ್ವಾಮಿ 12ನೇ ಶತಮಾನದ ವಚನಕಾರರ ಅಥವಾ ಶರಣರ ಒಂದು ಚಳುವಳಿ ಅಥವಾ ಕ್ರಾಂತಿಯನ್ನು 15-16ನೇ ಶತಮಾನದಲ್ಲಿ ಇವರು ಅದನ್ನು ಮುಂದುವರಿಸಿದರು ಅನ್ನೋದು ಆ ಒಂದು ವಿಚಾರಗಳು ನಮಗೆ ಬರ್ತದೆ. ಮಂಟೇಸ್ವಾಮಿ ಮಹದೇಶ್ವರ ಕಾವ್ಯದಲ್ಲೂ ನಾವು ಅದನ್ನು ನೋಡ್ತೀವಿ. ಮತ್ತು ನಮ್ಮ ಸಾಂಸ್ಕೃತಿಕ ಅಧ್ಯಯನಗಳನ್ನು ನಾವು ಮಾಡ್ತಾ ಹೋದಾಗ, ಸಂಶೋಧನೆಗಳನ್ನು ಮಾಡ್ತಾ ಹೋದಾಗ ನಮಗೆ ಈ ಥರದ ಒಂದು ಇದು ಸಿಗುತ್ತೆ. ಸೊ ಮಂಟೇಸ್ವಾಮಿಯನ್ನು 12ನೇ ಶತಮಾನದ ಅಲ್ಲಮ ಪ್ರಭು ಅಂತ ನಾವು ನೋಡ್ತೀವಿ. ಹಾಗೆ ಕಲ್ಯಾಣದ ಬಸವಣ್ಣ ಇದನ್ನಲ್ಲ, ಆ ಕಲ್ಯಾಣದ ಬಸವಣ್ಣನನ್ನು 15-16ನೇ ಶತಮಾನದ ಕೊಡೇಕಲ್ ಬಸವಣ್ಣ ಅಂತ ನಾವು ನೋಡ್ತೀವಿ. ಸೊ ಕೊಡೇಕಲ್ ಬಸವಣ್ಣ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಮೈಸೂರು ಸೀಮೆಯಲ್ಲಿ ಮಂಟೇಸ್ವಾಮಿ ಅಲ್ಲಮ ಪ್ರಭುವನ್ನು ಪ್ರತಿನಿಧಿಸ್ತಾರೆ. ಉತ್ತರದಲ್ಲಿ ಕೊಡೇಕಲ್ ಬಸವಣ್ಣ 12ನೇ ಶತಮಾನದ ಬಸವಣ್ಣನ ಪ್ರತಿನಿಧಿಸ್ತಾರೆ ಅನ್ನುವಂಥ ಒಂದು ವಿಚಾರಗಳು ಬರ್ತದೆ. ಹಾಗಾಗಿ ಮಂಟೇಸ್ವಾಮಿಯವರು ಮೈಸೂರು ಸೀಮೆಯ ಈ ಪ್ರದೇಶದಲ್ಲಿ ತನ್ನದೇ ಆದಂಥ ಒಂದು ತಂಡವನ್ನು ಏನು ಅಥವಾ ಅವರ ಒಂದು ಶಿಷ್ಯ ಬಳಗವನ್ನು ಅವರು ಕಟ್ತಾರೆ. ಅದು ಬಸವಣ್ಣನ ಅನುಭವ ಮಂಟಪದ ರೀತಿಯಲ್ಲಿ ಮಂಟೇಸ್ವಾಮಿ ಅವರ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಮಂಟೇಸ್ವಾಮಿ ಇಲ್ಲಿ ಮಂಟೇಸ್ವಾಮಿ ಸ್ಕೂಲ್ ಆಫ್ ಥಾಟ್ ಅಂತ ನಾವು ಹೇಳ್ಬೋದು ಅದನ್ನು, ಅಥವಾ ನೀಲ್ಗಾರ ಪರಂಪರೆ ಅಂತ ನಾವು ಇವತ್ತು ಏನು ಹೇಳ್ತೀವಿ, ಆ ನೀಲ್ಗಾರ ಪರಂಪರೆ ಇವತ್ತು ಅನುಭವ ಮಂಟಪದ ಇನ್ನೊಂದು ಪ್ರತಿರೂಪವಾಗಿ ಅದು ಮಂಟೇಸ್ವಾಮಿ ನೇತೃತ್ವದಲ್ಲಿ ಈ ಪ್ರಾಂತ್ಯದಲ್ಲಿ ರೂಪುಗೊಂಡಿದ್ದು. ಸೊ ಅದರಲ್ಲಿ ಮಂಟೇಸ್ವಾಮಿ ಗುರುಸ್ಥಾನದಲ್ಲಿರ್ತಾರೆ. ಕೊಡೇಕಲ್ಲ ಬಸವೇಶ್ವರರ ಮಗ ಕಪಡಿ ರಾಚಪ್ಪಾಜಿ ಅಂತ ನಾವು ಏನು ಕರಿತೀವಿ, ಅವರು
ಮಂಟೇಸ್ವಾಮಿಯವರ ಬಳಗದಲ್ಲಿ ಬರ್ತಕ್ಕಂಥ ಅವರ ಒಂದು ನಂತರದಲ್ಲಿ ಭಾಳ ಮುಖ್ಯವಾದಂತಹ ಶರಣ ಮತ್ತು ಸಂತರಾಗಿ ರಾಚಪ್ಪಾಜಿ ಇರ್ತಾರೆ. ಮತ್ತು ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರ ಶಿಶುಮಗ ಅಂತಲೇ ನಾವು ಅವರನ್ನು ಪರಂಪರೆಯಲ್ಲಿ ಮತ್ತು ಕಾವ್ಯದಲ್ಲಿ ನಾವು ನೋಡ್ತೀವಿ. ಮತ್ತು ಹಾಗೆಯೇ ರಾಚಪ್ಪಾಜಿಯವರ ಹೆಂಡತಿ ಅಥವಾ ಮಡದಿ ಅಂತ ನಾವು ಗುರುತಿಸ್ತಕ್ಕಂಥ ಯಾರು ದೊಡ್ಡಮ್ಮ ತಾಯಿ. ಸೊ ಚೆನ್ನಜಮ್ಮ ಅವರ ಶಿಶುಮಗಳು. ದೊಡ್ಡಮ್ಮ ತಾಯಿ ರಾಚಪ್ಪಾಜಿಯವರ ಪತ್ನಿ ಅಂತ ನಮಗೆ ಸಿಗೋವಂಥದ್ದು. ಚೆನ್ನಜಮ್ಮ ಅವರು ಅವರ ಶಿಶುಮಗಳು ಅಂತ. ದೊಡ್ಡಮ್ಮ ತಾಯಿ ಮಂಟೇಸ್ವಾಮಿಯವರ ಶಿಶುಮಗಳಾಗಿರ್ತಾಳೆ ಮತ್ತು ರಾಚಪ್ಪಾಜಿಯವರ ಹೆಂಡತಿ ಆಗಿರ್ತಾಳೆ. ಆನಂತರ ಅದ್ರ ಜೊತೆಗೆ ಸಿದ್ದಪ್ಪಾಜಿಯವರು ಮತ್ತು ಲಿಂಗಯ್ಯ ಚೆನ್ನಯ್ಯ, ನಮ್ಮ ಈ ಕುರುಬನಕಟ್ಟೆ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ಲಿಂಗಯ್ಯ ಚೆನ್ನಯ್ಯ. ಸೊ ಮಂಟೇಸ್ವಾಮಿ, ರಾಚಪ್ಪಾಜಿ, ದೊಡ್ಡಮ್ಮ ತಾಯಿ ಮತ್ತು ಸಿದ್ದಪ್ಪಾಜಿ ಮತ್ತು ಚೆನ್ನಜಮ್ಮ, ಲಿಂಗಯ್ಯ ಚೆನ್ನಯ್ಯ ಅನ್ನುವಂಥ ಈ ಒಂದು ಮಂಟೇಸ್ವಾಮಿಯವರ ಒಂದು ವರ್ಗ ಅಥವಾ ಅವರ ಒಂದು ತಂಡ ಏನಿದೆ, ಇದು ನೀಲಗಾರ ಪರಂಪರೆಯಲ್ಲಿ ಭಾಳ ಮುಖ್ಯವಾಗಿ ರೋಲನ್ನು ಮಾಡ್ತಕ್ಕಂಥವ್ರು. ಇವ್ರ ಜೊತೆಗೆ ನಾವು ಕುರುಬನಕಟ್ಟೆನಲ್ಲಿ ಯಾರನ್ನು ನಾವು ಲಿಂಗಯ್ಯ ಅಂತ ಕರಿತೀವಿ, ಅವರು ಗುರುಬಾರ ಲಿಂಗಯ್ಯ ಇರಬಹುದಾ ಅನ್ನೋ ಒಂದು ಸಂಶೋಧನೆಯ ಒಂದು ಅಭಿಪ್ರಾಯ ಇದೆ. ಸೊ ಗುರುಬಾರ ಲಿಂಗಯ್ಯ ಅನ್ನೋರು ಮೊದಲು ಮಂಟೇಸ್ವಾಮಿಯವರಿಗೆ ಈ ಭಾಗದಲ್ಲಿ ಗುರುಗಳಾಗಿದ್ದರು. ಇವ್ರ ಹತ್ರ ಮಂಟೇಸ್ವಾಮಿ ಶಿಷ್ಯರಾಗಿದ್ದರು. ಇಲ್ಲಿಂದ ಮಂಟೇಸ್ವಾಮಿ ಏನು ಮಾಡ್ತಾರೆ, ಗುರುಬಾರ ಲಿಂಗಯ್ಯ ಅವರ ಆದೇಶದ ಮೇರೆಗೆ ಅವರು ಉತ್ತರ ಕರ್ನಾಟಕದ ನಮ್ಮ ಯಾದಗಿರಿ ಜಿಲ್ಲೆನಲ್ಲಿರ್ತಕ್ಕಂಥ ಕೊಡೇಕಲ್ಲಿಗೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೊಡೇಕಲ್ಲ ಬಸವೇಶ್ವರರ ಬಳಿ ಅವರು ಕಾಯಸಿದ್ಧಿಯನ್ನು ಪಡೆದು ಅಲ್ಲಿಂದ ವಾಪಸ್ಸು ಕೊಡೇಕಲ್ಲಿಂದ ಅವರು ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಕತ್ತಲ ರಾಜ್ಯಕ್ಕೆ ಬರ್ತಾರೆ. ಈ ಕೊಡೇಕಲ್ಲು ಅಥವಾ ಉತ್ತರ ಕರ್ನಾಟಕ ಇದೆಯಲ್ಲ, ಆ ಕೊಡೇಕಲ್ಲನ್ನು ಏನಂತೀವಿ ನಾವು, ಕಡೆಯ ಕಲ್ಯಾಣ ಅಂತೀವಿ. ಕೊಡೇಕಲ್ ಬಸವಣ್ಣ ಇದರಲ್ಲ, ಅವರು ಕಲ್ಯಾಣದ ಬಸವಣ್ಣನ ಪ್ರತಿರೂಪ. ಕಲ್ಯಾಣದ ಬಸವಣ್ಣನ ಆಶಯಗಳನ್ನು 12ನೇ ಶತಮಾನದ ಬಸವಣ್ಣನ ಆಶಯಗಳನ್ನು 15-16ನೇ ಶತಮಾನದಲ್ಲಿ ಕೊಡೇಕಲ್ ಬಸವಣ್ಣ ನೆರವೇರಿಸ್ತಾರೆ ಅಂತ. ಸೊ ಕೊಡೇಕಲ್ ಬಸವಣ್ಣ ಅವರು ಕೊಡೇಕಲ್ಲಲ್ಲಿ ಕಟ್ಟಿದಂಥದ್ದನ್ನೇ ಕಡೆಯ ಕಲ್ಯಾಣ ಅಂತ ಅವರು ಕರೀತಾರೆ. ಕೊಡೇಕಲ್ಲ ಸಾಹಿತ್ಯದಲ್ಲಿ ನಮಗೆ ಅದು ಬರ್ತದೆ. ಸೊ ಕೊಡೇಕಲ್ಲ ಸಾಹಿತ್ಯದಲ್ಲಿ ಈ ಎಲ್ಲ ವಿವರಗಳು ಕೂಡ ಅಲ್ಲಿ ಬರ್ತದೆ. ಸೊ ಕೊಡೇಕಲ್ಲು ಬಸವಣ್ಣನ ಬಳಿ ಕಾಯಸಿದ್ಧಿಯನ್ನು ಪಡೆದಂಥ ಮಂಟೇಸ್ವಾಮಿ ಅಲ್ಲಿಂದ ಇಲ್ಲಿಗೆ ಬರ್ತಾರಲ್ಲ, ಇದನ್ನೇ ಮಂಟೇಸ್ವಾಮಿ ಕಾವ್ಯ ನಾವು ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬಂದ್ವಿ ಅಂತ ಹೇಳೋವಂಥದ್ದು. ಇಲ್ಲೊಂದು ಚರಿತ್ರೆಯ ಒಂದು ಮಿಸ್ಲಿಂಕ್ ಆಗಿದೆ. ಮಂಟೇಸ್ವಾಮಿಯವರು ಭೇಟಿಯಾಗ್ತಕ್ಕಂಥದ್ದು ಬಸವಣ್ಣ ಅಂತ ನಾವೇನು ಕಲ್ಯಾಣಪಟ್ಟಣಕ್ಕೆ ಹೋದ್ರು ಅಂತೀವಿ. ಆ ಕಲ್ಯಾಣಪಟ್ಟಣದಲ್ಲಿ ಮಂಟೇಸ್ವಾಮಿ ಭೇಟಿಯಾಗ್ತಕ್ಕಂಥ ಪ್ರಸಂಗ ಇದೆಯಲ್ಲ, ಅದು ಮಂಟೇಸ್ವಾಮಿಯವರು ಕೊಡೇಕಲ್ಲಲ್ಲಿ ಕೊಡೇಕಲ್ಲ ಬಸವಣ್ಣನವರನ್ನು ಭೇಟಿ ಆಯ್ತಾರಲ್ಲ ಅದು, ಮತ್ತು ಕೊಡೇಕಲ್ಲ ಬಸವಣ್ಣನ ಕಡೆಯಿಂದ ಅವರು ವಾಪಸ್ ಬರ್ತಾರಲ್ಲ ಮೈಸೂರು ಪ್ರಾಂತ್ಯಕ್ಕೆ, ಅದನ್ನು ನಾವು ಬಸವೇಶ್ವರ, ಕಲ್ಯಾಣಪಟ್ಟಣ, ಮಂಟೇಸ್ವಾಮಿಯವರು ಅಲ್ಲಿಂದ ಇಲ್ಲಿಗೆ ಬಂದರು ಅನ್ನೋದು ಇಲ್ಲಿ ಒಂದು 12ನೇ ಶತಮಾನದ ಬಸವಣ್ಣನ ಅವರು ಅಥವಾ ಯಾರು ಅನ್ನೋದ್ರ ಬಗ್ಗೆ ನಮಗೊಂದು ಸ್ವಲ್ಪ ಗೊಂದಲ ಇದೆ. ಚಾರಿತ್ರಿಕವಾಗಿ ಮಂಟೇಸ್ವಾಮಿ ಭೇಟಿಯಾಗೋಂಥದ್ದು ಕೊಡೇಕಲ್ಲ ಬಸವಣ್ಣವರನ್ನು, ಅದು ಕೊಡೇಕಲ್ಲಲ್ಲಿ ಯಾದಗಿರಿ ಜಿಲ್ಲೆಯ ಇವತ್ತಿನ ಕೊಡೇಕಲ್ ಮಠದಲ್ಲಿ. ಅದು ಇವರಿಬ್ಬರ ಕಾಲಮಾನ ಬೇರೆ ಅಂತ, ಬಸವೇಶ್ವರ ಮತ್ತು ಮಂಟೇಸ್ವಾಮಿಗಳ ಕಾಲಮಾನ ಬೇರೆ ಅಂತ ನಾವು ಕಾವ್ಯದಲ್ಲಿ ನಾವು ನೋಡ್ತೀವಲ್ಲ. ಬಸವೇಶ್ವರ ಅಥವಾ ಬಸವಣ್ಣ ಅಂತ, ಅದು ಕಾವ್ಯದಲ್ಲಿ ಮುಖಾಮುಖಿ ಮಾಡೋ ಅಂಥದ್ದು 12ನೇ ಶತಮಾನದ ಬಸವಣ್ಣ ಮತ್ತು ಅವರ ಒಂದು ಪರಂಪರೆನ ಗಾಯಕರು ಮುಖಾಮುಖಿ ಮಾಡ್ತಾರೆ. ಆದರೆ ಹಿಸ್ಟಾರಿಕಲ್ ಆಗಿ ಮಂಟೇಸ್ವಾಮಿ ಭೇಟಿಯಾಗಿದ್ದದ್ದು ಕೊಡೇಕಲ್ ಬಸವಣ್ಣನ ಅಂತ. ಕೊಡೇಕಲ್ ಬಸವಣ್ಣ ಮತ್ತು ಮಂಟೇಸ್ವಾಮಿ ಎರಡೂ ಕಾಲಘಟ್ಟ ಒಂದೇ. ಆದರೆ ಮಂಟೇಸ್ವಾಮಿ ಅವರನ್ನು ನಾವು ಏನಂತೀವಿ, ಅಲ್ಲಮಪ್ರಭು ಇದ್ದಾರಲ್ಲ, ಅಲ್ಲಮಪ್ರಭುವಿನ ಅಪರಾವತಾರ ಅಥವಾ ಅಭಿನವ ಅಲ್ಲಮಪ್ರಭು ಅಂತ ಮಂಟೇಸ್ವಾಮಿಗೆ ಹೇಳ್ತೀವಿ. ಸೊ ಹಾಗೆಯೇ ಕೊಡೇಕಲ್ ಬಸವಣ್ಣ ಕೂಡ 12ನೇ ಶತಮಾನದ ಬಸವಣ್ಣನನ್ನೇ ಪ್ರತಿನಿಧಿಸ್ತಾರೆ ಅವರು. ಇಲ್ಲಿ 12ನೇ ಶತಮಾನದ ಅಲ್ಲಮಪ್ರಭು ಮತ್ತು ಬಸವಣ್ಣ ಇದ್ದಾರಲ್ಲ, ಅವರ ಒಂದು ಚಳುವಳಿ ಆಶಯ ಇವುಗಳನ್ನು 15-16ನೇ ಶತಮಾನದಲ್ಲಿ ಕೊಡೇಕಲ್ ಬಸವಣ್ಣ ಮತ್ತು ಮಂಟೇಸ್ವಾಮಿ ಇಲ್ಲಿ ಮುಂದುವರಿಸ್ತಾರೆ ಅಂತ. ಏನು ಆಶಯ ಆಶಯ ಏನು ಅಂತಂದರೆ, ಇಲ್ಲಿ
ಕಾಯಕ ಪ್ರಧಾನವಾದಂತಹ ಕಾಯಕ ಜೀವಿಗಳ ಒಂದು ಕಲ್ಯಾಣವನ್ನು ಅಥವಾ ಈ ಜಾತ್ಯತೀತವಾದಂತಹ ಸಮಾನತೆಯ ಮತ್ತು ಮಾನವೀಯತೆಯ ಒಂದು ಸಮಾಜವನ್ನು ಕಟ್ಟೋದೇ ಇವರ ಆಶಯ. ನಾವೇನು ಮಂಟೇಸ್ವಾಮಿ ಕಾವ್ಯದಲ್ಲಿ ಆದಿ ಒಳಗಲ ಜ್ಯೋತಿ ಅಂತ ಏನು ಕಾವ್ಯ ಆರಂಭ ಆಗುತ್ತೆ, ಮತ್ತು ಅಲ್ಲಿ ಕುಲೇಳದನೆಂಟು ಜಾತಿಯೊಳಗೆ ಏಕದೃಢವಾಗಿ ಉರಿಯುವ ಪರಂಜ್ಯೋತಿ ಅಂತ ಮಂಟೇಸ್ವಾಮಿಯನ್ನು ನಾವು ಹೇಳ್ತೀವಿ. ಅಂದರೆ ಎಲ್ಲರನ್ನೂ ಕೂಡ ಒಂದು ಮಾಡೋದು, ಒಂದು ಜಾತ್ಯತೀತವಾದಂತಹ ಸಮಾನತೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದು. ಕಲ್ಯಾಣದ ಬಸವಣ್ಣನಿಗೆ ಏನು ಆಶಯ ಉದ್ದೇಶ ಇತ್ತು, ಕಲ್ಯಾಣದ ಕ್ರಾಂತಿ, ಅದನ್ನೇ ಮಂಟೇಸ್ವಾಮಿಯವರ ನೀಲಗಾರ ಪರಂಪರೆಯಲ್ಲೂ ನಾವು ನೋಡ್ತೀವಿ. ಶರಣ ಪರಂಪರೆಗೆ ಪರ್ಯಾಯವಾಗಿ ಕಟ್ಟಿದ್ದು ನೀಲಗಾರ ಪರಂಪರೆ ಅಂತ ಕರಿಬೋದಾ? ಶರಣ ಪರಂಪರೆಯ ಪರ್ಯಾಯ ಅಲ್ಲ, ಶರಣ ಪರಂಪರೆಯ ಮುಂದುವರಿಕೆ ಅಂತ ಇದು. 12ನೇ ಶತಮಾನದಲ್ಲಿ ಕಲ್ಯಾಣದ ಬಸವಣ್ಣ, ಅಲ್ಲಮಪ್ರಭು ವಚನಕಾರರು ಏನನ್ನ ಒಂದು ಮಾಡಬೇಕು ಅಂತ ಹೊರಟರು, ಅದು ಒಂದು ಹಂತಕ್ಕೆ ಹೋಗಿ ಅದೆಲ್ಲೋ ಒಂದು ಕಡೆ ನಿಂತಿರ್ತದೆ. ಅದನ್ನು 15-16ನೇ ಶತಮಾನದಲ್ಲಿ ಇವರು ಮುಂದುವರಿಸ್ತಾರೆ ಅಂತ. ಸಂಪೂರ್ಣ ಬಸವೇಶ್ವರರ ಒಂದು ಏನು ಆಶಯ ಏನಿತ್ತು, ಬಸವಣ್ಣನ ಕಲ್ಯಾಣದ ಒಂದು ಅವರ ಆ ಕಾಲದ ಒಂದು ಕ್ರಾಂತಿಯ ಆಶಯಗಳೇನಿತ್ತು, ಉದ್ದೇಶ ಏನಿತ್ತು, ಅದನ್ನೇ ಮಂಟೇಸ್ವಾಮಿ ಮುಂದುವರಿಸ್ತಾರೆ. ಅಂದರೆ ಮಂಟೇಸ್ವಾಮಿ ಒಂದು ರೀತಿ ಮತ್ತೆ ಬಸವೇಶ್ವರರ ಒಂದು ಕ್ರಾಂತಿ ಮತ್ತು ಅನಂತರದ ಒಂದು ಸಮಾಜ ಏನು ಜಾತೀಯತೆಯ ಮತ್ತು ಸಾಂಸ್ಥಿಕವಾದಂತಹ ಒಂದು ರೂಪವನ್ನು ಪಡ್ಕೊಂಡಿತ್ತು, ಅದನ್ನು ಮತ್ತೆ ಜಾತ್ಯತೀತಗೊಳಿಸ್ತಕ್ಕಂಥ ಮತ್ತು ಅದನ್ನು ಕಲ್ಯಾಣದ ಆಶಯಗಳನ್ನೇ ಮತ್ತೆ ಮುಂದುವರಿಸಬೇಕು ಅಂತ ಹೊರಟಿದ್ದೇನೆ ಮಂಟೇಸ್ವಾಮಿಯವರ ನೀಲಗಾರ ಪರಂಪರೆ. ಅದು ಪರ್ಯಾಯ ಏನಾಗಿರಲ್ಲ, ಅದು ಅದರ ಯಥಾವತ್ತು ಮುಂದುವರಿಕೆನೇ ಆಗಿರ್ತದೆ ಇದು ಅಂತ. ಬುದ್ಧ ಪರಂಪರೆ ಹೇಗೆ ನೋಡ್ಬೋದು ನಾವು? ನೀಲಗಾರರು ನಾವು ವಚನಕಾರರು ಅಥವಾ ಬಸವಣ್ಣನ ಕಾಲದಲ್ಲಿ ಯಾವ ರೀತಿಯಾಗಿ ಒಂದು ಪರಂಪರೆ ಏನಂತ ನಾವು ಅದನ್ನು ವಚನಕಾರರು ಅಂತ ಹೇಳ್ತೀವಿ, ಶರಣ ಪರಂಪರೆ ಅಂತ ಏನು ಹೇಳ್ತೀವಿ. ಈ ಶರಣ ಪರಂಪರೆಯ ಇನ್ನೊಂದು ರೂಪನೇ ಮಂಟೇಸ್ವಾಮಿ ಪರಂಪರೆಯ ನೀಲಗಾರರು. ಸೊ ನೀಲಗಾರರಲ್ಲೂ ಕೂಡ ಜಾತ್ಯತೀತತೆ ಇದೆ, ಬಟ್ ಇವತ್ತು ಅದು ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡಿರ್ಬೋದು. ಆದರೆ ಮಂಟೇಸ್ವಾಮಿಯವರ ಆಶಯ ಏನು ಅಂತಂದರೆ ಜಾತ್ಯತೀತವಾದಂತಹ ಒಂದು ಸಮಾನತೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದೇ ಮಂಟೇಸ್ವಾಮಿ ಅವರ ಒಂದು ಉದ್ದೇಶ ಆಗಿರ್ತದೆ. ನಾವು ಅದನ್ನು ಕಾವ್ಯದಲ್ಲೂ ನೋಡ್ತೀವಿ ಮತ್ತು ಪರಂಪರೆಯಲ್ಲೂ ಕೂಡ ನಾವು ಅದನ್ನು ನೋಡ್ತೀವಿ. ಗುಡ್ಡ ಪರಂಪರೆ ಬಗ್ಗೆ ಕೇಳಿದೆ, ಗುಡ್ಡ ಪರಂಪರೆನ ಯಾವ ಥರ ನೋಡ್ಬೇಕು ನಾವು ಅಂತ? ಗುಡ್ಡ ಅಂತಂದರೆ ನಾವು ಮಿಕ್ಸ್ ಮಾಡ್ಕೋಬಾರ್ದು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ಮಂಟೇಸ್ವಾಮಿ, ರಾಚಪ್ಪಾಜಿ, ಸಿದ್ದಪ್ಪಾಜಿಯವರನ್ನು ಅನುಸರಿಸ್ತಕ್ಕಂಥ ಮತ್ತು ಅವರ ಹೆಸರಲ್ಲಿ ದೀಕ್ಷೆಯನ್ನು ಪಡಿತಕ್ಕಂಥವ್ರನ್ನು ನೀಲಗಾರರು ಅಂತ ಕರಿತೀವಿ, ನೀಲಗಾರರು ಅಂತ. ಆದರೆ ನಮ್ಮ ಜನ ಏನು ಮಾಡಿದ್ದಾರೆ, ದೇವ್ರಗುಡ್ರು ಅಂತೀವಿ ನಾವು. ದೇವ್ರಗುಡ್ರು ಅಂತಂದರೆ ನಾವು ಅದನ್ನು ಸ್ವಲ್ಪ ನಾವು ಬಿಡಿಸಿ ಹೇಳೋದಾದರೆ, ಮಹದೇಶ್ವರನ ಗುಡ್ರನ್ನು ನಾವು ಮಹದೇಶ್ವರನ ಅನುಯಾಯಿಗಳನ್ನು ಮಹದೇಶ್ವರನ ಶಿಶು ಮಕ್ಕಳನ್ನು ಏನಂತೀವಿ ಅಂತಂದರೆ ಕಂಸಾಳೆ ದೇವ್ರಗುಡ್ರು ಅಂತೀವಿ. ಮಂಟೇಸ್ವಾಮಿ, ಸಿದ್ದಪ್ಪಾಜಿ ದೀಕ್ಷೆಯನ್ನು ಪಡೆದವರು ಮಣಿಯಾಕ್ಸ್ಗಳವ್ರನ್ನ ನಾವು ನೀಲಗಾರರು ಅಂತ ಕರಿತೀವಿ. ಇಲ್ಲಿ ಒಂದು ಸ್ವಲ್ಪ ನಾವು ಸಾಂಸ್ಕೃತಿಕವಾದಂತಹ ಮತ್ತು ಈ ಕೆಲವು ಗುರುತುಗಳನ್ನು ನಾವು ಇಟ್ಟು ಹೇಳೋದಾದರೆ, ಕಂಸಾಳೆ ಮತ್ತು ಜೋಳಿಗೆ ಮತ್ತು ಅಲ್ಲಿ ಬರ್ತಕ್ಕಂಥ ಅಲ್ಲೂ ಕೂಡ ರುದ್ರಾಕ್ಷಿ ದೀಕ್ಷೆನೇ ಆಗುತ್ತೆ. ಕಂಸಾಳೆ ಭಾಳ ಪ್ರಧಾನವಾಗಿ ಮಹದೇಶ್ವರನ ಗುಡ್ರಲ್ಲಿ ಇರುತ್ತದು. ಅವರು ದೀಕ್ಷೆ ಆದರೆ ಅವರಲ್ಲಿ ಕಂಸಾಳೆನ ಕೊಡೋ ಅಂಥದ್ದು ದೀಕ್ಷೆ ಮಾಡುವಾಗ, ಮತ್ತು ಅವ್ರಿಗೆ ಮಾಮೂಲಿ ರುದ್ರಾಕ್ಷಿಯನ್ನೇ ದೀಕ್ಷೆಯಲ್ಲಿ ಅವ್ರಿಗೆ ರುದ್ರಾಕ್ಷಿಯನ್ನು ಧರಿಸೋದು, ಮತ್ತು ಬಿಳಿ ವಸ್ತ್ರಗಳನ್ನೇ ಧರಿಸೋದು, ಮತ್ತು ಜೋಳಿಗೆ ಇರ್ತಕ್ಕಂಥದ್ದು, ಮತ್ತು ಒಂದು ನಾಗಬೆತ್ತ ಇರುತ್ತೆ ಎಲ್ಲಿ ಮಹದೇಶ್ವರನ ಇದರಲ್ಲಿ. ಮಂಟೇಸ್ವಾಮಿ ಒಕ್ಕಲುಗಳಲ್ಲಿ ಬಂದರೆ ಮಂಟೇಸ್ವಾಮಿಯ ಅಥವಾ ಸಿದ್ದಪ್ಪಾಜಿಯ ಹೆಸರಲ್ಲಿ ಅವರಲ್ಲೂ ಕೂಡ ದೀಕ್ಷೆ ಆಗುತ್ತೆ. ಅವರಿಗೆ ರುದ್ರಾಕ್ಷಿಯನ್ನು ಧರಿಸ್ತಾರೆ, ಬಿಳಿ ವಸ್ತ್ರಗಳನ್ನು ಧರಿಸ್ತಾರೆ, ಜಗಟೆಯನ್ನು ಕೊಡ್ತಾರೆ, ಮತ್ತು ನಾಗಬೆತ್ತವನ್ನು ಕೊಡ್ತಾರೆ, ಮತ್ತು ಇವರಲ್ಲಿ ಕಂಡಾಯ ಕೂಡ ಇರ್ತದೆ. ಸೊ ಕಂಡಾಯ, ನಾಗಬೆತ್ತ, ಜಗಟೆ, ಜೋಳಿಗೆ ಮತ್ತು ರುದ್ರಾಕ್ಷಿ
ಇವು ನೀಲಗಾರನ ಐಡೆಂಟಿಟಿ ಆಗುತ್ತೆ. ಇದು ಮಂಟೇಸ್ವಾಮಿಯವರ ನೀಲಗಾರರ ಒಂದು ದೇವ್ರಗುಡ್ರಗಳ ಒಂದು ಪರಂಪರೆ ಇದು. ಆದರೆ ಕಂಸಾಳೆ ಮತ್ತು ನಾಗಬೆತ್ತ ಜಗಟೆ ಅಲ್ಲೂ ಕೂಡ ಇರ್ತದೆ ಮಾದೇಶ್ವರನಲ್ಲಿ, ಮತ್ತು ಅವರು ಕೂಡ ತಂಬೂರಿಯನ್ನು ಬಳಸ್ತಾರೆ. ಹಾಡುಗಾರಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಐಡೆಂಟಿಟಿ ಬೇರೆ ಎಕ್ಸ್ಟ್ರಾ ಇರ್ತದೆ. ಆದರೆ ಮಾಮೂಲಿಯಾಗಿರ್ತಕ್ಕಂಥ ದೇವ್ರಗುಡ್ರಗಳು ಅವರು ಜಗಟೆ ಮತ್ತು ಅವರು ಜೋಳಿಗೆ ಮತ್ತು ಕಂಸಾಳೆ ಈ ಥರದವುಗಳನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಗುಡ್ಡರು ಅಥವಾ ನೀಲ್ಗಾರರು ಅವರ ಒಂದು ಏನು ಗುರು ಅಥವಾ ಮಂಟೇಸ್ವಾಮಿಯ ವಚನಗಳು ವಾಕ್ಯಗಳೇನಿದ್ದಾವೆ, ಅವರ ಆಶಯಗಳೇನಿದೆ, ಅದನ್ನು ಅವರು ಭಿಕ್ಷಾ ಸಾರರ ಮೂಲಕ ಅವರು ಸಾರ್ಕೊಂಡು ಅವರ ಒಂದು ಪರಂಪರೆಯನ್ನು ಮುಂದುವರಿಸ್ತಾರೆ. ಈ ಥರದೊಂದು ಸ್ವಲ್ಪ ವ್ಯತ್ಯಾಸಗಳಿದೆ. ಮಾದೇಶ್ವರನ ಗುಡ್ರು ಮತ್ತು ಮಂಟೇಸ್ವಾಮಿ ಗುಡ್ರಿಗೆ ವ್ಯತ್ಯಾಸಗಳಿವೆ. ಅಪ್ಪ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರವಾಗಲಪ್ಪ ಸಿದ್ದಯ್ಯ.